ಮುಕ್ತವಾದ ಭಾರತ ಈಗಾಗಲೇ ಘೋಷಣೆಗೊಂಡಿದೆ. ಈ ಹಿಂದೆ ನಾವು ಸಣ್ಣದಿರುವಾಗ ಪ್ರತಿಯೊಂದು ಶಾಲೆಯಲ್ಲಿ ಕೂಡ 4-5 ಜನ ಪೋಲಿಯೋ ಪೀಡಿತ ವಿದ್ಯಾರ್ಥಿ ನಮ್ಮ ಜೊತೆ ಎಲ್ಲ ಶಾಲೆಯಲ್ಲಿ ಇದ್ದರು. ನಮ್ಮ ಕುಟುಂಬಸ್ಥರಲ್ಲಿ ಕೂಡ ಇದ್ದದ್ದೇ. 72 ಇಂದಿರಾ ಗಾಂಧಿಯವರು ಇದನ್ನು ಕೊನೆಗಾಣಿಸಬೇಕಂತ ಹೇಳಿಕೊಂಡು ಪೊಲೀಸ್ಗೆಲ್ಲ ಮುಕ್ತ ಭಾರತ ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ಚಾಲನೆ ಕೊಟ್ಟು, ತದನಂತರ ಎಲ್ಲ ನಮ್ಮ ಕೇಂದ್ರ ಸರ್ಕಾರ ಬಂದಂಥ ಪ್ರಧಾನಮಂತ್ರಿಗಳಿರಲಿ, ಇಂಥ ಸಂಸ್ಥೆಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದಾಗ ದೊಡ್ಡೊಂದು ಅಭಿಯಾನ ಎಂಬ ಪ್ರಾರಂಭ ಮಾಡಿ, ಬಹುಶಃ ತದನಂತರ ಸರ್ಕಾರ ಸಹಕಾರ ಕೊಟ್ಟು UPA ಸರ್ಕಾರ ಇದ್ದಾಗ ಪೋಲಿಯೋ ಮುಕ್ತ ಭಾರತ ಎಂದು ಘೋಷಣೆ ಇವತ್ತು ಆಯಿತು. ಅದನ್ನು ಇವತ್ತು ಪೋಲಿಯೋ ಮುಕ್ತವಾದ ಭಾರತ ಅದು ಕೂಡ ಪಕ್ಕದ ಬೇರೆ ಬೇರೆ ದೇಶದಲ್ಲಿ ವೈರಸ್ ಇದ್ದ ಕಾರಣ ಆ ವೈರಸ್ ನಮ್ಮ ರಾಷ್ಟ್ರಕ್ಕೆ ಬಂದು ಮಕ್ಕಳಿಗೆ ಇವತ್ತು ಅದು ಸೇರಬಾರ್ದು, ಸೋಂಕಿತರಾಗಬಾರ್ದು ಹೇಳಿಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅದನ್ನು ಆ ಪ್ರೊಟೆಕ್ಷನ್ ಅನ್ನು ಕೆಲಸಗಾರಿಗೆ ಮತ್ತು ಅಭಿಯಾನ ಮುಂದೆ ತೆಗೆದು ಹೋಗಿದೆ. ಅದಕ್ಕಾಗಿ ಪ್ರತಿ ವರ್ಷ ಜೂನ್ 28ರಂದು ಬಹುಶಃ 2-3 ದಿವಸ ನಮ್ಮ ರಾಜ್ಯದಲ್ಲಿರುವಂಥ 5 ವರ್ಷ ಒಳಪಟ್ಟಂಥ ಎಲ್ಲ ಮಕ್ಕಳಿಗೆ ಉಚಿತವಾದ ಇವತ್ತು ಪೋಲಿಯೋ ಡ್ರಾಪ್ಸ್ ನೀಡಲಾಗುವುದು. ಇದರ ಪ್ರಯೋಜನ ಸರ್ವ ತಾಯಂದಿರು ಕೂಡ ಪಡ್ಕೊಳ್ಬೇಕು, ಕುಟುಂಬಸ್ಥರು ಕೂಡ. ಸುಮಾರು 60,80,000 ಮಕ್ಕಳಂತ ಇವತ್ತು ನಾವು ಗುರುತಿಸಿಕೊಂಡಿದ್ದೇವೆ. ಇದಕ್ಕೆ ಸುಮಾರು 36,000 ಇವತ್ತು ಬೂತ್ಗಳನ್ನು ಇವತ್ತು ಸ್ಥಾಪನೆ ಮಾಡಲಾಗಿದೆ ಬೇರೆ ಬೇರೆ ಕಡೆ. 2,000ಗಿಂತ ಅಧಿಕ ಇವತ್ತು ಟ್ರಾನ್ಸಿಟ್ ಬೂತ್ಗಳು, ಅಂದರೆ ಇವತ್ತು ಬಸ್ ಸ್ಟ್ಯಾಂಡ್ ಇರಲಿ, ರೈಲ್ವೆ ಸ್ಟೇಷನ್ ಇರಲಿ, ಮಾಲ್ಸ್ ಇರಲಿ, ಪಿಕ್ಚರ್ ಥಿಯೇಟರ್ ಇರಲಿ, ಏರ್ಪೋರ್ಟ್ ಇರಲಿ, ಜನ ಇವತ್ತು ಬಂದು ಹೋಗ್ತಾರೆ, ಮನೆಯಲ್ಲಿ ಇರುವುದಿಲ್ಲ. ಈ ಪ್ರದೇಶ ಕೂಡ ಇವತ್ತು ಸ್ಥಾಪಿಸಲಾಗಿದೆ. 1 ಲಕ್ಷಕ್ಕಿಂತ ಅಧಿಕ ಇವತ್ತು ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆ ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸವನ್ನು ಇವತ್ತು ನಿರ್ವಹಿಸುತ್ತಿದ್ದಾರೆ. ಬೇರೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಮುಂದೆ ಬಂದಿದೆ. ಬಹುಶಃ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೂ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೂ ಸರ್ಕಾರದಿಂದ ವಿಶೇಷವಾಗಿ ಸಲ್ಲಿಸಿ, ನಮ್ಮ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಇನ್ನು ಇಲಾಖೆ ಅಧಿಕಾರಿ ಮತ್ತು ಸಂಘ ಸಂಸ್ಥೆಯವರಿಗೆ ನನ್ನ ವಿಶೇಷ ಕೃತಜ್ಞತೆ ಸಲ್ಲಿಸ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.